ರಾಗಿಯಿಂದ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಿದ್ದೀನಿ. ಮೊದಲಿಗೆ ಮನೆಯಲ್ಲೇ ರಾಗಿ ಹಿಟ್ಟು ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಒಂದು 2 kg ರಾಗಿ ತೊಗೊಂಡಿದ್ದೀನಿ. ಕ್ಲೀನ್ ಮಾಡಿ ಇಟ್ಕೊಂಡಿದ್ದು ಮೊದಲೇ. ಇದನ್ನು 2-3 ಸಲ ಈ ರೀತಿ ತೊಳ್ಕೊಬೇಕಾಗುತ್ತೆ. ಜಾಸ್ತಿ ಮಣ್ಣು ಇರುತ್ತೆ. ತುಂಬಾ ಪ್ಯೂವರ್ ಆಗಿರುವಂತಹ ರಾಗಿ ಹಿಟ್ಟು ಮನೆಯಲ್ಲೇ ಮಾಡ್ಕೋಬೋದು. ಈ ರೀತಿ ಒಂದು 3-4 ಸಲ ಇದೇ ರೀತಿ ತೊಳ್ಕೊಬೇಕು. ನಂತರ ಫ್ಯಾನಿನ ಗಾಳಿಗೆ ಒಂದು 2 ದಿನ ಇದನ್ನು ಒಣಗಿಸ್ಕೊಂಡು ತಗೋಬೇಕು. ಒಣಗಿಸ್ಕೊಂಡಾದ್ಮೇಲೆ ಇದನ್ನು ಮಿಲ್ಲಲ್ಲಿ ಒಯ್ದು ಹಿಟ್ಟನ್ನ ಹಾಕೊಂಬಂದರೆ ಪ್ಯೂವರ್ ಆಗಿರುವಂತಹ ಹೋಮ್ ಮೇಡ್ ರಾಗಿ ಹಿಟ್ಟು ರೆಸಿಪಿ ರೆಡಿ ಆಗುತ್ತೆ. 1 ಗ್ಲಾಸ್ ರಾಗಿ ಹಿಟ್ಟು ಹಾಗೆ 1 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ರಾಗಿ ಹಿಟ್ಟು ಸೋಸ್ಕೊಂಡೇ ತೊಗೋಬೇಕು. ಒಮ್ಮೆನೇ ಸೋಸಿ ಇಟ್ಕೊಳ್ಳಿ. ನೀರು ಕುದಿ ಬಂದಾದಮೇಲೆ ಉಪ್ಪು ಹಾಗೂ 1 ಚಮಚ ಎಣ್ಣೆ ಹಾಕ್ಕೊಂಡಿನಿ. ಗ್ಯಾಸ್ ಬಂದ್ ಮಾಡ್ಕೊಂಡು ಹಿಟ್ಟನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷದಕ್ಕೆ ಹಾಗೆಯೇ ಮುಚ್ಚಿಡ್ತಿದ್ದೀನಿ. ತುಂಬಾ ಸಾಫ್ಟಾಗಿ ಬರುತ್ತೆ ಈ ರೀತಿ ರಾಗಿ ರೊಟ್ಟಿ ಮಾಡಿದರೆ. ಇವಾಗ ಸ್ವಲ್ಪ ತಣ್ಣಗಾಗಿದೆ. ಇಲ್ಲಿ ಕೆಳಗಡೆ ಹಾಕ್ಕೊಂಡು ಒಂದು 3-4 ನಿಮಿಷದನ್ನ ರಾಗಿ ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ. ಕೈಗೆ ಒಂದು ಸ್ವಲ್ಪನೇ ಎಣ್ಣೆ ಹಚ್ಕೊಂಡು ಹಾಗೆಯೇ ಹಿಟ್ಟನ್ನ ಸಾಫ್ಟಾಗಿ ಮಾಡ್ಕೋಬೇಕು. ಮತ್ತು ನೀವು ಇದೇ ಹಿಟ್ಟಲ್ಲಿ ರಾಗಿ ಮುದ್ದೆ, ರಾಗಿ ಮಸಾಲೆ ರೊಟ್ಟಿ, ರಾಗಿ ಲಾಡು, ರಾಗಿ ದೋಸೆ, ಹೀಗೆ ರಾಗಿ ರೊಟ್ಟಿ ಎಲ್ಲ ರೆಸಿಪೀಸ್ ಈ ಹಿಟ್ಟಲ್ಲಿ ಮಾಡ್ಕೋಬೋದು. ಮನೆಯಲ್ಲೇ ಮಾಡಿ ನೋಡಿ ತುಂಬಾ ಸರಿಯಾಗಿ ಬರುತ್ತೆ. ಹೊರಗಡೆ ಹೆಂಗೆ ಮಾಡಿರ್ತಾರೋ ಅನಿಸುತ್ತೆ, ಕನ್ಫ್ಯೂಷನ್ ಇರುತ್ತೆ ಎಲ್ರಿಗೂ. ಸೊ ಮನೆಯಲ್ಲೇ ನೀವೇ ಈ ರೀತಿ ಮನೆಯಲ್ಲಿ ಒಂದು ಸಲ ಮಾಡಿಟ್ಕೊಂಡ್ರೆ ಒಂದು 2-3 ತಿಂಗಳು ಆಗೋ ತನಕ ಈ ಹಿಟ್ಟನ್ನ ನೀವು ಬಳಸ್ಕೋಬೋದು. ತುಂಬಾ ಹೆಲ್ದಿ ಆಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಮೃದುವಾಗಿ ಬಂದಿದೆ ಈ ರೊಟ್ಟಿ. ಹಾಗೆ ಬಾಯಲ್ಲಿ ಬೆಣ್ಣೆ ಥರ ಕರಗುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.